ಬರ್ರಿ. ಯಾಕ 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 ಬೀಗ್ರು ಬಂದ್ರು. ಅಯ್ಯ ಬಂದ್ರ ನಡಿ ಮಯ್ಯ ಮಾಡಕ ಬಂದ್ರಂತವ್ರು. ಬರ್ರಿ 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 ಬರ್ರಿ, ನಿಮ್ಗ ಕಾಯ್ಕೊಂಡು ಕೂತಿದ್ದು ಇಷ್ಟೊತ್ತನ. ಸೋಮ ನಮ್ಮ ಮನೆಗೆ ಬಂದಿತ್ತು ನೋಡಿ ನನಗೆ ಖುಷಿ ಆಗತ್ತೆ. ಹಾ ಬಂದ್ರಿ. ನಿಂಗು ಏನ್ ಮಾತಾಡ್ಕೊಂಡ್ ನಿಂತಿ? ಕರ್ಕೊಂಡ್ ನಡಿ, ಅವ್ರಿಗೆ ಏನಾರ ಕುಡಿಯಾಕ ತಿನ್ನಕ್ ಏನಾರ ವ್ಯವಸ್ಥೆ ಮಾಡು. ಹ್ಞೂ ರೀ, ನೀವು ಬರ್ರಿ ಒಳಗೆ. ಕುಮಾರ ನಡಿ, ಕೆಲಸ ಐತಿ ಒಳಗ. ಆಗ್ಲೇ ಎಲ್ಲ ತಯಾರ ಮಾಡ್ಕೊಂಡಂಗ ಅದೀರಿ. ಅಯ್ಯ ಹ್ಞೂನ್ರಿ, ನಿನ್ನಿಂದ ಮತ್ತೆ ಅದ ಚಾಲು ಆಗ್ಬಿಟ್ಟೈತಿ. ಮಂಟಪಾನ ಇವತ್ತ ತಯಾರ ಮಾಡ್ಬಿಟ್ಟಾರ. ಇನ್ನೇನಿಲ್ಲ ನೋಡ್ರಿ, ನಾಳೆ ಸ್ವಾಮಿಗಳು ಬರೋದು. ಈಗ ಒಂದಿಟ್ಟು ಅರ್ಶನ ಶಾಸ್ತ್ರ ಐತಿ, ಅದೊಂದಿಟ್ಟು ಮಾಡ್ಬಿಡಣ. ನೀವು ಮನ್ಯಾಗ ಮದುಮಗಳು ಮಾಡಿ ಕರ್ಕೊಂಡ್ ಬಂದಿರಿಲ್ರಿ ಈಕಿನ? ಅದೆಲ್ಲ ಏನೂ ಮಾಡಿಲ್ರಿ, ಹಂಗ ಒಂದಿಟ್ಟು ಆಕಿಗೆ ಅರ್ಶನ ಹಚ್ಕೊಳಕ್ ಕೊಟ್ಟಿದ್ದೆ, ಹಾಕ್ಕೊಂಡು ಜಳಕ ಮಾಡ್ಯಾಳಷ್ಟ. ನೀವು ಬೇಕಾದ್ರೆ ಇನ್ನೊಂದ್ಸರಿ ಇಲ್ಲಿ ಮದುಮಗಳನ್ನ ಬೇಕಾದ್ರೆ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ರಿ. ನನಗೆ ಇದು ಗೊತ್ತಿತ್ತು ನಿಮ್ಮ ಮನ್ಯಾಗ ಯಾರು ಮಾಡೋರಿಲ್ಲ ಅಂತ, ಅದಕ್ಕೆ ಮುಂಜಾನೆ ಬರೋದು ಬೇಡ, ಈಗ ಕರ್ಕೊಂಬಂದ್ಬಿಡ ಅಂತೇಳಿ ಮತ್ತೆ ಅವಸರ ಮಾಡಿ ಮಲ್ಲಪ್ಪನ ಕಳಿಸಿದೆ ರೀ ನಾನು. ಹೆಂಗೂ ಈಗ ಕುಮಾರನಿಗೂ ಮದುಮಗನ ಮಾಡೋ ಶಾಸ್ತ್ರ ಐತಿ, ಅದ್ರ ಜೋಡಿ ಈಕಿಗೂ ಮಾಡ್ಬಿಡೋಣ. ನಾಳೆ ಬೆಳಗ್ಗೆ ಇನ್ನೊಂದಮ್ಮ ಇವ್ರಿಗೆ ಅರ್ಶನ ನೀರು ಹಾಕ್ಬಿಡೋಣ್ರಿ. ಆತ್ರಿ, ಹಂಗ ಮಾಡೋಣ. ಬರ್ರಿ ಬರ್ರಿ, ಒಳಗೆ ಕುತ್ಕೊಂಡು ಮಾತಾಡುವಂತ್ರಿ. ಬರ್ರಿ. ಸೋಮ, ಇವ್ನ್ಯಾಕೆ ನಾನು ನೋಡಿದ್ರಂಗೆ ಹೊಂಟಾನ? ಏನಾಯ್ತು ಇವನಿಗೆ? ಏನು ಎಲ್ಲರಿಗಿದ್ರು ಅಂತ ಮಾತಾಡ್ದೆ ಹಂಗ ಹೋದ್ನ? ಇಲ್ಲ ತಂಗಿ ಮದುವೆ ಟೆನ್ಷನ್ ಆಗಿದ್ದಾನ? ಏನಾಗ್ತೈತಿ ಇಲ್ಲಿ? ಏ ಮಲ್ಲಪ್ಪ ಮಲ್ಲಪ್ಪ, ಹೋಗಿ ನಿನಗೆ ಆ ಪ್ರೇಮಿ ಕರ್ಕೊಂಡು ಬಂದಿದ್ನಲ್ಲ, ಏನಾಯ್ತು? ಹೊಳಿ ಏನು ಬಂದು ಹೇಳಲೇ ಇಲ್ಲಲ್ಲ, ಹೋಗಿದ್ದೆ ಇಲ್ಲ? ಅಯ್ಯೋ ಹೋಗಿದ್ದೆ ಅಕ್ಕ, ಆಕೆ ಮನ್ಯಾಗ ಇರ್ಲಿಲ್ಲ. ಆಕಿಗೂ ಭಾಳ ಸಿನಿಮಾನಿಗೆ ಬಂದೈತಿ ಬಿಡು. ಅಲ್ಲ ಎಟ್ರ ದಿಮಾಕ್ ನೋಡಿ ಆಕಿದು, ಎಟ್ ಒಂದು ಫೋನ್ ಹತ್ತಾಕತ್ರಿ, ಎತ್ ಒಳಗ್ಯಾಳು, ಮನಿ ಮಠ ಕಳಿಸ್ರಿ ಇಲ್ಲ ಆಗ್ಯಾಳು, ಎಲ್ಲಿ ಹೋಗಿದ್ದಾಳ? ಹೋಗ್ಬಿಡು, ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ. ನಿಂಗವಕ್ಕ ನಿಂಗವಕ್ಕ, ನಿನಗೆ ಈಗ ಬರಂಗಾತನ? ಹೇಳಿ ಎಷ್ಟೊತ್ತಾತು ಈಗ ಬರಾಕತ್ತ. ರಗಡ್ ಕೆಲಸ ಬಿದ್ದ ಸರೋಜಿ, ಅಂತ ಒತ್ತರ ಇದ್ರೂ ಬರಂಗಿಲ್ಲ ಅಂತೀಯಲ್ಲ ನೀನ. ನಿಂಗವಕ್ಕ, ಮತ್ತು ನಾನು ಮನೆ ಕೆಲ್ಸಕ್ಕೆ ಹೊಂಟೇನಿ. ಬಂದಿದ್ದ ಆಗಲೇ ಉಂಡು ಒಂದೀಟ ಕುಂತಿದ್ದೆ ನೋಡು, ಈ ಕುಂದ್ರಾಕು ಆಗಿಲ್ಲ, ಮಾದಕ್ಕೆ ಬಂದಿಲ್ಲ ಅಂತ ನೋಡಿ ಹಿಂದಕ್ಕೆ ನಾನು ಬಂದ ಬಿಟ್ಟೆ ಮತ್ತೆ. ಆತು ಬಾ, ಬೀಗರು ಬಂದಾರ, ಅವ್ರಿಗೊಂದಿಷ್ಟು ಚಾದ ಎಲ್ಲದ ವ್ಯವಸ್ಥೆ ಮಾಡೋದೈತಿ. ನಡಿ ಒಳಗೆ ಮಾಡಿ, ನಡಿ ಬರ್ತೀನಿ. ಆತ ಹೇಳ ಮದಕ್ಕೆ. ಮತ್ತೆ ಊಟದ ವ್ಯವಸ್ಥೆ ಎಲ್ಲ ನಿಮ್ಮ ಮಾಮ ಏನು ಹೇಳ್ಯಾನ ರಾತ್ರಿಗೆ? ನಾವು ಮಾಡ್ಸಕತ್ತಾನೋ ಏನು ಹೊರಗಡೆಯಿಂದ ತರ್ಸಾತಾನ? ಮಾವ ಅಲ್ಲೊಂದು ಭಟ್ರಿಗೆ ಹೇಳ್ಯಾನಕ್ಕ, ಇವತ್ತು ರಾತ್ರಿಗೆ ಎಷ್ಟು ಮಂದಿ ಐತಲ್ಲ ಅಷ್ಟು ಮಂದಿಗೆ ಊಟ ಭಟ್ರ. ನಾಳೆ ಯಾರ್ಯಾರು ಬರ್ತಾರಲ್ಲ, ನಾಳೆ ಅಷ್ಟು ಮಂದಿಗೂ ಭಟ್ರದ ಊಟ ಹೇಳ್ಬಿಟ್ಟಾರ. ಅಡ್ವಾನ್ಸ್ ಒಂದು 20-30 ಊಟ ಹೆಚ್ಚಿಗೆ ಇರಲಿ ಅಂತ ಹೇಳ್ಬಿಟ್ಟಾರ. ಭಟ್ರು ಮಾಡಿಸಿ ಕಳಿಸ್ತಾರಂತ. ಹಂಗ ಮುಂಜಾನೆ ನಾಷ್ಟದ ವ್ಯವಸ್ಥೆ ಹೇಳ್ಬಿಡು ನಿಮ್ಮ ಅವ್ಗ, ಮುಟ್ಟೋದಷ್ಟೇ ಹೇಳ್ಯಾನ. ನಾಳೆ ಮತ್ತೆ ಆ ಶಾಸ್ತ್ರ ಈ ಶಾಸ್ತ್ರ ಮಾಡಷ್ಟೊತ್ತಿಗೆ ಓಸ್ರಿಗೂ ನಮಗಂತೂ ನಾಷ್ಟ ಮಾಡ್ಕೊಂಡು ಕುಂದ್ರಾಕ ಆಗಂಗಲ್ಲಪ್ಪ. ಯಾಕ ಊಟ ನಾಷ್ಟ ಚಹಾ ಕಾಫಿ ಎಲ್ಲ ಅವನ ಭಟ್ರಿಗೆ ಒಪ್ಪಿಸ್ಬಿಟ್ಟಾನ ಮಾವು. ಮತ್ತೆ ಚಲೋ ಮಾಡ್ಯಾರ. ಮತ್ತೆ ಇನ್ನೊಂದು ಹೇಳೋದಕ್ಕೆ ಮಾರ್ತು ನೋಡಮಲ್ಲಪ್ಪ, ಮತ್ತೆ ಹಿತ್ತಲಾಗ ಒಂದೆರಡು ಡ್ರಮ್ಗಳು ಅದಾವಲ್ಲ, ಅವಷ್ಟು ನೀರು ತುಂಬಿಸಿಡು. ಮತ್ತೆ ಎಲ್ರಿಗೂ ಜಳಕಕ್ಕೆ ನೀರು ಬೇಕಾಗ್ತೈತಿ. ಆಮೇಲೆ ನಾಳೆ ಅಲ್ಲಿ ಊಟ ಮಾಡಿದ್ರೆ ಅವ್ರಿಗೆಲ್ಲ ಕೈ ಕಾಲು ತೊಳ್ಕೊಳಕ್ಕೆ ಎಲ್ಲರಿಗೂ ನೀರು ಬೇಕಾಗ್ತೈತಿ. ಅವಷ್ಟು ಡ್ರಮ್ ತುಂಬಿಸಿ ಇಡು. ಹಂಗೆ ಮ್ಯಾಲೆ ಸಿಂಟೆಕ್ಸ್ಗೂ ನೀರು ಏರಿಸು. ಹಂಗೆ ಹೋಗಿ 1-2 ಲೀಟ್ರ್ ಹಾಲು ತೊಗೊಂಡು ಬಾ, ಹಾಲು ಖಾಲಿ ಆಗ್ಬಿಟ್ಟಾವ. ಈಗ ಹಾಲು ಫಸ್ಟ್ ತಗೊಂಬರ್ಲಿ, ನೀರು ಫಸ್ಟ್ ತುಂಬಲಿ? ಅಯ್ಯ ಫಸ್ಟ್ ಹಾಲು ತೊಗೊಂಬಾರಪ್ಪ, ನೀರು ಕಟ್ ನಿಧಾನಕ್ಕೆ ತುಂಬಂತಿ. ಯಾಕಂದ್ರೆ ಅವ್ರು ಬಂದು ಕುಂತಾರ, ಮತ್ತೆ ಚಹಾ ಖಾಲಿಲ್ಲ. ಮೊದಲು ಹೋಗಿ ಗಾಡಿ ತಗೊಂಡು 1-2 ಲೀಟ್ರ್ ಹಾಲು ತಗೊಂಬ, ಈ ಕಟ್ ಬೇರೆದ್ ಮಾಡು. ಮತ್ತೇನಾರ ಐತೇನ ತರೋದು? ಏನಿಲ್ಲ, ಈ ಬನಿಯನ್ ತೆಗೆದು ನೀ ಮೊದಲು ಶರ್ಟ್ ಹಾಕು, ಅಷ್ಟು ಮಾಡ್ಕೊಂಡು ಹೋಗಿ ಹಾಲು ತಗೊಂಬ. ಹೋಗಿ ತರ್ತೀನಿ. ನಿಂಗವ ಚಹಾ ಖಾಲಿಲ್ಲನ? ಬರ್ರಿ ಅವ್ವ, ನೀನು ಸುರೇಖ ಇದ ರೂಮಲ್ಲೇ ಇರ್ರಿ. ಸೋಮ ನಿನ್ಗ ಬ್ಯಾರೆ ಕ್ವಾಣಿಗೆ ಕೊಡ್ತೀನಿ. ಅಯ್ಯ ಇರ್ಲಿ ಬಿಡತ್ತಮ್ಮ, ಇರೋದ್ 3 ಮಂದಿ, ಇಟ್ಟು ದೊಡ್ಡ ಕ್ವಾಣೆ ಸಾಕಾಗ್ತೈತಿ, ಏನಿರ್ಲಿ. ಇಲ್ಲಿಲ್ರಿ, ನೀವು ಹೆಣ್ಮಕ್ಳು ಏನಾರ ಕೆಲಸ ಇರ್ತಾವು, ಸುಮ್ಮನೆ ಗಂಡ್ಮಾಗ ಯಾಕ? ಅವಂಗ ಆ ಕಡೆ ಒಂದು ಸಪ್ರೇಟ್ ರೂಮ್ ಮಾಡ್ಸೀವಿ, ಅಲ್ಲಿರ್ತಾನ. ಏನಪ್ಪ ನೀವು ಇಷ್ಟೆಲ್ಲ ಭಾಳ ಐಷಾರಾಮೆ ಮಾಡಾಕತ್ರಿ, ನಮ್ಗೊಂದು ನಮೂನಿ ಅನಿಸ್ತೈತಿ ಹಿಂಗೆ ಮಾಡಿದ್ರೆ. ಇಲ್ಲ ಹೇಳ್ರಿ, ಒಂಚೂರು ಆರಾಮ್ ಮಾಡ್ರಿ, ಚಾ ಕಳಿಸ್ತೀನಿ. ಬಾ ಸೋಮ. ತಂಗಿ ನೋಡಿದೆ, ಈ ಕ್ವಾಣಿ ಅನ್ನೋದು ಯವ್ವ ನಮ್ಮ ಮನೆ ಪಡ್ಸಾಲಿ ಅಡುಗೆ ಮನೆ ಸೇರಿಸಿರಿ ಇದೊಂದು ಕ್ವಾಣಿ ಆಗೈತಿ. ಯವ್ವ ಎಷ್ಟು ಚಂದ ಐತೆ ಯವ್ವ ಕ್ವಾಣ್ಯರ. ಕೆಳಗೆ ಹಳೆ ಮನೆಗತ್ತೆ ಕಾಣಿಸ್ತೈತಿ, ಮ್ಯಾಲೆ ಟೈಪೈ ಮಾಡ್ಯಾರ ನೋಡು. ಚಂದ ಐತವ. ಏನಾರ ಹೇಳು ಸುರೇಖ, ಇಂಥ ಮನೆಗೆ ನೀನು ಸಸಿ ಆಗಕ್ಕೆ ಪುಣ್ಯ ಮಾಡಿದೀವ. ನಿನ್ನ ನಸೀಬು ತೆರೀತು. ಇಟ್ಟು ದಿನ ಕಾದಿದ್ದಕ್ಕೂ ಹುಡುಕಿದ್ದಕ್ಕೂ ನೀ ಕಣ್ಣೀರು ಹಾಕಿದ್ದಕ್ಕೂ ಪರಮಾತ್ಮ ಕಣ್ಣು ತೆಗೆದು ನಿನ್ನ ಒಂದು ಚಲೋ ಜಾಗಕ್ಕೆ ಹಾಕ್ಬಿಟ್ಟು ನೋಡುವ. ಹೌದೇವ, ನನಗೂ ಹಂಗ ಅನಿಸ್ತೈತಿ. ಏನು ಮಾಡತ್ತೀರಿ? ಏನಿಲ್ರಿ,
ಅದ ಮತ್ತೆ ನಿಮ್ಮ ಮುಖ ಗಿಕ್ಕ ತೊಳ್ಕೊಳಕ ಬಚ್ಚಲ್ ಮನಿ ಎಲ್ಲ ಗೊತ್ತಾಕತ್ತಿಲ್ಲ ತೋರಿಸ್ಬಾ ಹೋಗಿ ಮಾಡಕ್ಕ ಅಂದ್ಲ ಅದಕ್ಕೆ ಬಂದಿರಿ ಆ ಕಡೆಗೆ ಐತಲ್ರಿ ಅದ ಬಚ್ಚಲ್ ಮನಿ ನೀವೇನಾರ ಬೇಕಾರೆ ಅರ್ಬಿ ಬದಲು ಮಾಡ್ಕೊಳ್ಳಿದ್ರೆ ಮಾಡ್ಕೊಂಡು ಮುಖ ಗಿಕ್ಕ ತೊಳ್ಕೊರಿ ಚಾ ತೊಗೊಂಬರ್ತೀನಿ ಏನು ಬ್ಯಾಡ್ರಿ ಈಗ ಬಂದೇವ್ರಿ ಏನು ಬೇಲೂರು ಮುಖ ಗಿಕ್ಕ ಏನು ತೊಳ್ಕೊಳಂಗಿಲ್ರಿ ಸರಿ ರೀ ಕುಂದಿರ್ರಿ ಚಾ ತೊಗೊಂಬರ್ತೀನಿ ನೋಡ್ದೇನ ತಂಗಿ ಯವ್ವ ಹೆಣ್ಣಿನ ಕಡೆದವ್ರಿಗೆ ಇಷ್ಟು ಕಿಮ್ಮತ್ತು ಕೊಡೋದು ಗಂಡನ ಕಡೆದವರು ನಾನು ಇವತ್ತ ನೋಡಿದ್ವಾ ಯವ್ವ ಖರೇನ ಹಾಂ ಯವ್ವ ಹೆಣ್ಣು ಹೆತ್ತವ್ರು ಅಂದ್ರೆ ಗಂಡಿನ ಕಡೆದವ್ರಿಗೆ ಕಿತ್ಕೊಂಡು ತಿನ್ನೋಕೆ ನೋಡ್ತಾರೆ ಹೊರತು ಅವ್ರಿಗೊಂದು 4 ಹಣ ಕಿಮ್ಮತ್ತು ಕೊಡಂಗಿಲ್ಲ ಆದರೆ ಇವ್ರು ನೋಡಿದೆ ಹಾಂ ಗಂಡಿನ ಕಡೆದವ್ರಿಗೆ ನಾವು ಮಾಡ್ಬೇಕಾಗಿದ್ದು ಮರ್ಯಾದೆನ ಇವ್ರು ನಮಗೆ ಮಾಡಾಕತ್ತಾರೆ ತಂಗಿ ಯಾವ ಚಲಮದ ಪುಣ್ಯನೋ ಯಾವ ದೇವ್ರಿಗೊಂದು ಹೆಚ್ಚಾಕಿದ್ನು ಏನೋ ಸುರೇಖ ದೇವ್ರು ನಮ್ಮ ಮೇಲೆ ಕಣ್ಣು ತೆಗ್ದಾನ ಏನು ಇದಕ್ಕೆ ಸಮಸ್ಯೆ ಬರ್ದಂಗೆ ಏನು ವಿಘ್ನನೂ ಆಗದೆ ನಾಳೆ ನಿನ್ನ ಕೊಳ್ಳಿಗೆ ಒಂದು ತಾಳಿ ಬೀಳೋವರೆಗೂ ಎಲ್ಲ ಚಲೋ ಆದ್ರೆ ಅಷ್ಟು ಸಾಕು ಆ ದೇವ್ರಿಗೊಂದು ತುಪ್ಪ ದೀಪ ಹಚ್ಚಿಬಿಡ್ತೀನಿ ಯವ್ವ ಚಿಂತೆ ಮಾಡಬೇಡ ಎಲ್ಲ ಸರಿ ಹೋಗ್ತೈತಿ ಅಷ್ಟಾದ್ರೆ ಸಾಕವ ಯವ್ವ ನಾನೊಂಚೂರು ಬಸ್ಸಿಲ್ ಮನೆಗೆ ಹೋಗ್ಬರ್ತೀನಿ ತಡಿ ಅಲ್ಲ ಬ್ಯಾಗೆಲ್ಲ ಗಾಡಿಯಾಗ ಇದು ತಂದ್ರೆ ಇಲ್ಲ ಯವ್ವ ಲಗೇಜ್ನಾಗ ಇಕ್ಕಟ್ಟ ಇಲ್ಲೇ ತಂದು ನಮ್ಗೆ ಮುಟ್ಟಿಸ್ತಾರ ಅವ್ರು ನಾವು ಹೊತ್ಕೊಂಡ್ಬರ್ತೇವೆ ಅಂದ್ರೆ ಬೇಡ ಅಂದರು ಮತ್ತು ತರ್ತಾರೆ ಹೇಳು ನಾವು ಹೋಗ್ಬರ್ತೀನಿ ತಡಿ ನೀನು ಅದು ನಾನು ಈಗ ನಮ್ಮಣ್ಣ ನಿಮ್ಮ ಮಗಳನ್ನ ಮಾಡ್ಕೊಂಡ್ರೆ ಈಗ ನೀವು ನನಗೆ ಅತ್ತಿ ಹೋದಿಲ್ರಿ ಹ್ಞೂ ಅತ್ತಿನ ಅಂದಂಗೆ ನೀನು ಯಾರು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊತಿದ್ದಾನಲ್ಲ ಅವನು ನಮ್ಮಣ್ಣ ಅವನಿಗೆ ನಾನು ತಂಗಿ ನಾನೀಗ ಅತ್ತಿಯಾರ ಅಂದ್ರೆ ನಡೀತಿತ್ತು ನಿಮ್ಗೆ ಅಯ್ಯ ಅತ್ತಿನ ಹಾಕೇನಿವ ಮತ್ತು ಅನ್ನ ಅತ್ತಿಯರ ಸುರೇಖಾ ಸುರೇಖಾ ಏ ನಿನ್ನ ಹೆಸರೇನು ಕಮಲಿ ಅಂತ ಕಮಲಿ ಬಂದಾಳ ಬಾರ ತೀರ ಇರ್ಲಿ ರೀ ಆಕೆ ವಾಶ್ರೂಮ್ಗೆ ಹೋಗಿರ್ಬೇಕು ಬಚ್ಚಲ್ ಮನೆಗೆ ಹೋಗ್ಯಾಳವಿ ಇರ್ಲಿ ಹೇಳ್ರಿ ಮತ್ತು ನಾ ಆಮೇಲೆ ಬರ್ತೀನಿ ಅಂದಂಗೆ ನಿಮ್ಮ ಮಗ ಎಲ್ಲಿ ಅತ್ತಿ ಹಾಂ ಸೋಮನಾ ಹಾಂ ಸೋಮಾರಿ ಅದೇ ಕುಮಾರ ಅದೇನ ಸೋಮಗ ಬೇರೆ ಕಡೆ ಕ್ವಾಣಿ ತೋರಿಸ್ತೀನಿ ಅಂತಂದು ಅವ ಕರ್ಕೊಂಡು ಹೋದ ಅದು ಇನ್ನೊಂದು ಬೇರೆ ಕ್ವಾಣ್ಯಾಗ ಅದನ್ನು ನೋಡುವ ಹಾಂ ಆತ್ರಿ ಸುರೇಖನ ಮಾತಾಡ್ಸೋಣ ಅಂತ ಬಂದಿದ್ದೆ ಇರಲಿ ನಾನು ಆಮೇಲೆ ಬರ್ತೀನಿ ಅಯ್ಯ ಒಂದೀಟು ಮಾತಾಡೋಣಂದ್ರೆ ಹೋಗೇ ಬಿಟ್ಲು ನೋಡು ಸುರೇಖ ಇದ್ದಿದ್ರೆ ಕುಂಡಿರ್ತಿದ್ಲಕ್ಕೆ ಮಾತಾಡ್ಕೊಂಡು ಹೋಗೇ ಬಿಟ್ಲು ಇದೊಂದು ಹುಡುಗಿ ಇದ ಹೊತ್ನಾಗ ಬಚ್ಚಲ ಮನೆಗೆ ಹೋಗಿತ್ತು ಯಾರು ಬಂದಿದ್ರು ಬಿ ಕುಮಾರನ ತಂಗಿ ಕಮಲಿ ಅಂತ ನೋಡು ಆಕೆ ಬಂದಿದ್ಲ ಕಮಲಿ ಬಂದಿದ್ಲ ಏನಕ್ಕ ಅದೇನವ ನೀನು ನೋಡ್ಬೇಕಂತಂದು ಬಂದಿದ್ಲಂತ ನೀ ಬಚ್ಚಲ ಮನೆಯಾಗ ಅದಿ ಅಂದೆ ಹೋಗೇ ಬಿಟ್ಲಕ್ಕಿ ಹೌದನ ಯವ್ವ ಆಕಿದು ಇನ್ನೊಂದು 4 ದಿನದಾಗ ಲಗ್ನ ಐತಿವಿ ಹೌದು ಹೇಳಿದ್ರಲ್ಲ ಅವತ್ತು ಮೊನ್ನೆ ಬೀಗ್ರ ಈಗಿದು ಒಂದ ವಾರದಾಗ ಐತಿ 2 ದಿನದಾಗ ಅರ್ಜೆಂಟ್ ಮಾಡ್ಬೇಕತ್ತಂದೆ ಇದ ಹುಡುಗಿನ ಅವತ್ತು ನಾನು ಎಂಗೇಜ್ಮೆಂಟಿನ ದಿನ ಈ ಹುಡುಗಿನ ಅಟ್ಟು ಬರೋ ಲಕ್ಷ್ಯ ಮಾಡಲಿಲ್ಲ ಬಿಡು ಆದರೂ ಸುರೇಖ ಕನ ಚಂದ ಐತಿ ನೋಡ ಹುಡುಗಿ ಏನವ ಯವ್ವ ಹಂಗೆ ಕೆಪ್ಪೋಗ ಗಜ್ರಿದ್ದಂಗೆ ಅದಾಳ ನೋಡು ಭಾಳ ಚಂದದ ಹುಡುಗಿ ಭಾಳ ಮರಿ ಮ್ಯಾಗ ಖಳ ಐತಿ ನೋಡು ಹೌದೇವ ಚಂದದ ಈ ಮೊದಲಿಗೂ ನಾ ಈಕಿನ ನೋಡಿದ್ದೆ ಕಾಲೇಜಿಗೆ ಹೋಗೋ ಮುಂದೆ ಈಕಿ ಶಾಲೆಗೆ ಹೋಗೋ ಮುಂದೆ ನನಗೆ ಸಿಕ್ತಿದ್ಲ ದಿನ ಹಂಗಾರೆ ಈಕಿ ನಿನಗೆ ಮೊದಲ ಗೊತ್ತದಾಳ ಅದಕ್ಕೆ ಕೇಳ್ಕೊಂಡು ಬಂದಾಳಕ್ಕೆ ನೀನು ಮಾತಾಡ್ಸಾಕ ಇರ್ಬೇಕವ ಯವ್ವ ಈಗ ಏನು ಮಾಡೋದು ಹೊತ್ತ ಹೋಗಂಗಿಲ್ಲವ ಹಿಂಗೆ ಕುತ್ಕೊಂಡ್ವಿ ಅಂದ್ರೆ ಒಂದಿಟ್ಟು ಆ ಕಡೆ ಅಡ್ಡಾಡಿ ಮನೆಯರ ನೋಡಿ ಬರ ನಾನು ಯವ್ವ ಏನು ಮಾತಾಡ್ತೀಯ ತಂಗಿ ಏನು ಅಂದಾರ ಮಂದಿ ಯವ್ವ ಇನ್ನೂ ಈ ಮನೆಗೆ ಶಾಸ್ತ್ರ ಶುರುವಾಗಿಲ್ಲ ಬರಾಕ ನಿಂದು ಹಿಂಗೆ ಮನೆಯೆಲ್ಲ ಅಡ್ಡಾಡಿ ನೋಡಿದ್ರೆ ಬೇಡವಾ ಯವ್ವ ಮನ್ಯಾಗ ದೊಡ್ಡ ಮಂದಿ ಅದಾರ ಅವರು ನಿಮ್ಮ ಮಾವಲ್ಲೇ ಓಡಾಡ್ತಿರ್ತಾನೆ ಹಾಗೆಲ್ಲ ಅಡ್ಡಾಡಬಾರ್ದು ಏನು ಇಲ್ಲೇ ಇರ್ತಿ ಮುಂದೆ ನೋಡುವಂತಿ ಹೊತ್ತು ಹೋಗಲಿಲ್ಲ ಅಂದ್ರೆ ಅದೇನಾಯ್ತು ನೋಡೋದು ಮೊಬೈಲ್ದಾಗ ಏನೋ ನೋಡ್ತಾರಲ್ಲ ಅದನ್ನು ನೋಡ್ಕೊತ ಕುಂದ್ರು ಮೊಬೈಲ್ ಒಂದು ಇಲ್ಲಲ್ಲ ಸೋಮ್ ತೊಗೊಂಡು ಹೋದ ನೋಡು ಅಯ್ಯ ಇರ್ಲಿ ಒಂದಿಟ್ಟು ಹೊತ್ತು ಸುಮ್ಮ ಕುಂದರು ಆಮೇಲೆ ಏನಾರ ಒಂದು ಮಾಡುವತ್ತಿ ಏವಾ ಇನ್ನೊಂದಿಟ್ಟು ಹೊತ್ತಿ ಶಾಸ್ತ್ರನೂ ಶುರುವಾಕತಿ ಬ್ಯಾಡ ಸುಮ್ಮ ಕುಂದ್ರು ಏನಾರ ಒಂದು ಹೇಳ್ತಿ ನೋಡ್ಬೆ ಅಡ್ಡಿ ಇಲ್ಲ ಇಷ್ಟು ಕಡಿಮೆ ಟೈಮ್ನ್ಯಾಗೂ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಇಷ್ಟು ಚಂದ ರೆಡಿ ಮಾಡ್ಯಾರ ಏನು ರೊಕ್ಕಿದ್ದವರು ರಾತ್ರಿ ಎಲ್ಲ ತಯಾರು ಮಾಡ್ತಾರೆ ಸೋಮ ಇಲ್ಲೇ ಅದಾನ ಅಲ್ಲಿ ಯಾರು ಇರಲಿಲ್ಲ ಅಂತ ಮಾತಾಡಿಸ್ಲಿಲ್ಲ ಅನ್ನಿಸ್ತೈತಿ ಇಲ್ಲಾದ್ರೆ ಪಕ್ಕ ಮಾತಾಡಿಸ್ತಾನೆ ನಾನು ಸೋಮ ಹೆದರ್ಕೊಂಡೇನಾ ಇವನು ಯಾಕೆ ನಾನು ನೋಡಿದ್ರಂಗೆ ನನ್ನ ಕಣ ತಪ್ಪಿಸ್ಕೊಂಡು ಹೊಂಟಾನ ಸೋಮ ಏನ್ ಕಮ್ಲಿ ಏನಿಲ್ಲ ಮಾಮ ನೀ ಎಲ್ಲ ಹೋಗಿದ್ದಿ ಯಾಕ ನಿನ್ಗೆ ಹೇಳಿ ಹೋಗ್ಬೇಕನ್ನ ಎಲ್ಲಿ ಹೋದ್ರು ಕೇಳಿದ್ನಿ ಈಗ ನೀ ಎಲ್ಲಿ ಹೊಂಟಿ ನಡಿ
ಒಳಗೇನೋ ಶಾಸ್ತ್ರ ಕೆಲಸ ರಗಡ್ ಅದಾವಂತ ಅಕ್ಕ ನೀನ್ ಹುಡ್ಕೊಂಡು ನಿಂತಾಳೆ, ನೀ ಈ ಕಡೆ ಅಡ್ಡಾಡಕತ್ತೀಯನ? ಬಂದ ನೋಡು ಸಿಪ್ಪು ಜೋಡ ಕನ್ನಡಿ ಬಿಟ್ಟ. ನಮಗೂ ಗೊತ್ತೈತಿ ಹೇಳಿ ಹೋಗ್ತೀನಿ. ಏನ್ ಕಮಲಿ, ಸೋಮನ್ ತುಂಬಾಲ ಬಿದ್ದು ಮಾತಾಡ್ಸೋನು ಅಂತ ಹೊಂಟಿಯೇನ? ನಿಮ್ಮಣ್ಣ ಎಷ್ಟು ಸ್ವಾರ್ಥಿ ಅದಾನಂತ ನಿನಗೆ ಗೊತ್ತಿಲ್ಲ. ಅವನ ಸ್ವಾರ್ಥಕ್ಕೆ ನಿನ್ನ ಪ್ರೀತಿ ಬಲಿ ಕೊಟ್ಟು ತನ್ನ ಪ್ರೀತಿ ಉಳಿಸ್ಕೊಳಕತ್ತಾನ. ಅದು ನಿನಗೆ ತಿಳಿವಲ್ದು. ನೀ ಏನ ಮಾಡಿದ್ರು ಸೋಮ ನಿನ್ನ ತಿರುದು ಸಹ ನೋಡ್ದಂಗೆ ಮಾಡ್ಯಾನ. ನಿನ್ನ ಮಾತಾಡ್ಸೋದು ಇಲ್ಲ, ಸೋಮ ನಿನ್ನ ಲಗ್ನನೂ ಆಗೋದಿಲ್ಲ. ಮುಂದೆ ನಿನಗೆ ಏನು ಕಾದಿದೆಯೋ ಪರಮಾತ್ಮನಿಗೆ ಗೊತ್ತು.